dealing quite elaborately with the different aspects. Okay. ಒಂದು ಮಗುನ NIOSಗೆ ಸೇರಿಸಬೇಕು ಅಂದ ತಕ್ಷಣ ಬರೋ ಚಾಲೆಂಜ್ ಏನು? Okay, the first challenge is routine ನಾವೇ ಸೆಟ್ ಮಾಡ್ಕೋಬೇಕು ಅಲ್ವಾ? The first challenge is ಆಯ್ತು ಮಗು ಶಾಲೆಗೆ ಹೋಗಲ್ಲ ಮತ್ತೇನು ಮಾಡೋದು? ಅವ್ರಿಗೆ ಏನು ಮಾಡಿಸ್ಬೇಕು? ಫಾರ್ ಎಕ್ಸಾಂಪಲ್ ಇವಾಗ ಏನು ಏಜ್ ಮಗುದು? 13 ಹೌದಾ? ಯಾವ ಇದರಲ್ಲಿದ್ದಾನೆ? 8th ಲೆವೆಲ್ಗೆ, ಕರೆಕ್ಟ್? ಓಕೆ. ಸೊ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಮಕ್ಕಳ ಶೆಡ್ಯೂಲ್ ಅನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಅನ್ನೋದು ಪೇರೆಂಟ್ಸ್ ಒಂದು ದೊಡ್ಡ ಚಾಲೆಂಜ್. ಹೌದಾ? ವಾಟ್ ಇಸ್ ದ ಫೋಕಸ್? NIOS ಆಯ್ಕೆ ಮಾಡ್ಕೋಬೇಕಾದ್ರೆ ವಾಟ್ ಇಸ್ ದ ಫೋಕಸ್? For me the focus was overall development. He should have time for academics, traveling, hobbies, sports. I wanted that overall development, time for everything. And ಇನ್ನೊಂದು ಏನು ಅಂದರೆ ಇವಾಗ ಸ್ಕೂಲ್ ಹೋಗ್ತಾ ಏನಾಯ್ತು ಅಂದರೆ which school was he going? He was going to NPS. Okay. ಸೊ ಅದರಲ್ಲಿ ಏನಾಯ್ತು, ಅವ್ರದ್ದೇ ಒಂದು ಶೆಡ್ಯೂಲ್ ಇತ್ತು. ಸೊ ಕೆಲವು ಸಲ ಏನಾಗೋದು, ನಾಲೆಜ್ ವಾಸ್ ಅ ಕಾಂಪ್ರಮೈಸ್. ಫುಲ್ ಎಸ್ಪೆಷಲಿ ಪ್ಯಾಂಡಮಿಕಲ್ಲಿ ಎವ್ರಿ ಒನ್ ವಾಸ್ ಹೆಲ್ಪ್ಲೆಸ್. ಸೊ ಫುಲ್ ಚಾಪ್ಟರ್ಸ್ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಅದೇನಾಯ್ತು, ಹೋಗ್ತಾ ಹೋಗ್ತಾ ಹಾಗೇ ಗ್ಯಾಪ್. ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಆ ಚಾಪ್ಟರ್ಸ್ ಏನು ಬಿಟ್ಟಿದ್ರು ಅದು ಬಿಟ್ಟಿದ್ದೆ, ಕ್ಯಾಚ್ ಅಪ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಏನಾಗ್ತಾ ಇದೆ, ವಿ ಆರ್ ಏಬಲ್ ಟು make him read wherever he is lacking. Our chapter will focus, our subject will focus. We are able to do that. Okay. Fine. But the parent to child bonding has improved. ಮೊದಲಾದ್ರೆ ಎದ್ದ ತಕ್ಷಣ ಎಬ್ಸೋದೇ ಸ್ಕೂಲ್ಗೆ ಹೋಗೋಕ್ಕೆ, ಎದ್ದೇಳು ಲೇಟ್ ಆಯಿತು. ಸೊ ದಟ್ ವಾಸ್ ದಿ ಸ್ಟ್ಯಾಂಡರ್ಡ್ ವೇಕಪ್ ಕಾಲ್. ಸೊ ಅಲ್ಲಿ ಹೋದ್ಮೇಲೆ ಬಂದಿರೋ ಹೋಮ್ವರ್ಕ್ ಇದೇ ರೊಟೀನ್ ಆಗ್ತಿತ್ತು. ಇವಾಗ ಈಸ್ ಏಬಲ್ ಟು ಆಸ್ಕ್ ಕ್ವೆಶನ್ಸ್, ಎಕ್ಸ್ಪ್ರೆಸ್ ಹಿಮ್ಸೆಲ್ಫ್, ಆ್ಯಂಡ್ ಈಸ್ ಏಬಲ್ ಟು ನೋ ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್. ಸೊ ಅದೆಲ್ಲ ಸ್ವಲ್ಪ ಮಾರಲ್ ವ್ಯಾಲ್ಯೂಸ್ ಮೋರ್ ದೆನ್ ವಿ ಟೆಲಿಂಗ್, ಈಸ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಟ್. ಸೊ ಆಸ್ ವಿ ಡಿಸ್ಕಸ್ಡ್, ಇನ್ಫ್ಯಾಕ್ಟ್ 2 ಚಾಲೆಂಜ್ ಪೇರೆಂಟ್ಸ್ಗೆ ಬರುತ್ತೆ. ಒಂದು ಇಂಟರ್ನಲ್, ಒಂದು ಎಕ್ಸ್ಟರ್ನಲ್. ಇಂಟರ್ನಲ್ ಯಾವುದು? ಅದೇ ಮಗು ಶಾಲೆಗೆ ಹೋಗಲ್ಲ, ನೆಕ್ಸ್ಟ್ ಏನು ಮಾಡೋದು, ಯಾವ ರೀತಿ ಮಗು ಶೆಡ್ಯೂಲು ಅಥವಾ ಕಲಿಸ್ಬೇಕು ಅವರಿಗೆ. ಇಟ್ ಇಸ್ ನಾಟ್ ದಟ್ ದ ಚೈಲ್ಡ್ ಕೀಪ್ಸ್ ಐಡಲ್. ಹೌದಾ? ಸೊ ಕಲಿಸ್ಬೇಕು. ಎರಡನೇದು ಎಕ್ಸ್ಟರ್ನಲ್ ಏನು ಅಂತ ಹೇಳಿದ್ರೆ ಕ್ವಶನ್ಸ್ ಕೇಳ್ತಾರೆ. ಶಾಲೆಗೆ ಹೋಗಲ್ಲ, ಏನು ಮಾಡಿಸ್ತೀರಾ, ಮುಂದೆ ಏನು, ಅಲ್ವಾ? ಸೊ ಯು ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್ ಕಮಿಂಗ್ ಫ್ರಮ್ ದ ಅದರ್ ಸೈಡ್ ಬಿಕಾಸ್ ದಿ ಅವೇರ್ನೆಸ್ ಲೆವೆಲ್ಸ್ ಆರ್ ಆಲ್ಮೋಸ್ಟ್ ಝೀರೋ. ಓಕೆ. ಎಷ್ಟೋ ಕಡೆ ಪೇರೆಂಟ್ಸ್ಗೆ ಸ್ಕೂಲಿಗೆ ಕಳಿಸೋದಂದ್ರೆ ಒಂದು ರೀತಿಯಲ್ಲಿ ಪೇರೆಂಟಿಂಗ್ ಅನ್ನು ಔಟ್ಸೋರ್ಸ್ ಮಾಡೋದಂಗೆ. ಶಾಲೆಗೆ ಕಳಿಸಿದ್ರೆ ನಮ್ಮ ಜವಾಬ್ದಾರಿ ಆಯಿತು, ಆಮೇಲೆ ನಮಗೆ ಒಂದು ಅವರ್ ಬ್ರೇಕ್ ಸಿಕ್ಕತ್ತೆ, ನಮ್ಮ ಕೆಲಸ ನಾವು ಮಾಡ್ಕೋಬಹುದು ಅನ್ನೋವಂಥ ಎಷ್ಟೋ ಮನಸ್ಥಿತಿಗಳು ಕೂಡ ನಾವು ನೋಡ್ತೀವಿ. ಸೊ ಅಂಥದ್ರಲ್ಲಿ ಇವಾಗ ಟುಡೇ ವಿ ವಿಲ್ ಅಡ್ರೆಸ್ ಸ್ಪೆಸಿಫಿಕಲಿ ದ ಶೆಡ್ಯೂಲಿಂಗ್. ಓಕೆ. ಯಾಕೆ ಶೆಡ್ಯೂಲಿಂಗ್ ಇಂಪಾರ್ಟೆಂಟ್? ಓಕೆ, ಶೆಡ್ಯೂಲಿಂಗ್ ಅಂದರೆ ಗಿವ್ಸ್ ಪರ್ಪಸ್. ಇಲ್ಲಾಂದ್ರೆ ಇಡೀ ವರ್ಷ ಆಟಾಡ್ಕೊಂಡಿದ್ದು ಅದು ಎಲ್ಲ ಪೈಲಪ್ ಆಗ್ಬಿಡುತ್ತೆ. ಇಟ್ಸ್ ಅಟರ್ ವೇಸ್ಟ್ ಆಫ್ ಟೈಮ್ ಇಫ್ ಯು ಡೋಂಟ್ ಶೆಡ್ಯೂಲ್. ಓಕೆ. See, there's a beautiful saying in English. Nobody plans to fail. The people fail to plan. And when we fail to plan, it is a recipe for failure. It is a plan for failure ಅಂತಾನೆ ಹೇಳ್ತಾರೆ. ಓಕೆ. ಅಂದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಉದ್ದೇಶ, ಒಂದು ಗುರಿ ಇರಬೇಕಾಗತ್ತೆ. ದ್ಯಾಟ್ ಈಸ್ ದ ಒನ್ ವಿಚ್ ಡ್ರೈವ್ಸ್ ದ ಇಂಡಿವಿಜುವಲ್. ಅದೇ ಮಕ್ಕಳ ವಿಚಾರಕ್ಕೆ ಬಂದಾಗ, do they still have a goal? No, they don't have. Every day it keeps changing. No, it doesn't keep changing. See, when you say goal, it is set. Okay? ಮಕ್ಕಳ ವಿಚಾರಕ್ಕೆ ಬಂದಾಗ ಈ ಗೋಲ್ ಅನ್ನೋದೇನು ಇರೋದಿಲ್ಲ, ಅವರಿಗೆ ಕ್ಲಾರಿಟಿ ಇರೋದಿಲ್ಲ, ಅವ್ರು ತಾನು ಏನು ಸಾಧಿಸ್ಬೇಕು ಅನ್ನೋದು ಇನ್ನೂ ಗೊತ್ತಿರೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ದೇ ಆರ್ ಆಲ್ವೇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಸರ್ಟನ್ ಥಿಂಗ್ಸ್
which are very natural. Okay. For example, 6-7 ವರ್ಷದ ಮಕ್ಕಳಲ್ಲಿ ನೋಡ್ತೀವಿ, ಟಿವಿನಲ್ಲಿ ಏನೋ ಡಾನ್ಸ್ ಬರ್ತಾ ಇದೆ, ಇಲ್ಲಿ ಕುಣಿಯೋಕೆ ಶುರು ಮಾಡ್ತಾರೆ, and they have perfect rhythm when they dance. The child still doesn't have a goal, but it is actually displaying its talent. Howda? It is actually demonstrating its natural ability. Do we take notice of that? ಎಷ್ಟೋ ಕಡೆ ಪೇರೆಂಟ್ಸ್ ಗಮನಿಸಿದ್ರು ಕೂಡ ಏನಿವೆ ಚಿಕ್ಕ ಮಕ್ಕಳು ಮಾಡ್ತವೆ, ಆಮೇಲೆ ನೋಡಿದ್ರೆ ಫೋಕಸ್ ಎಲ್ಲಿರುತ್ತೆ? ಅಕಾಡೆಮಿಕ್ಸ್. ವಿ ಆರ್ ಆಲ್ ಕನ್ಸರ್ನ್ಡ್ ಅಬೌಟ್ ಅಕಾಡೆಮಿಕ್ಸ್. ಓದಬೇಕು, ಮಾಡಬೇಕು, ಓದಿ ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಳ್ಳೆ ಕಾಲೇಜ್ ಹೋಗ್ಬೇಕು. ಹೌದಾ? ದಿಸ್ ಇಸ್ ವಾಟ್ ಇಸ್ ದ belief system. But when somebody chooses MAOS, I would always compliment them, because yes, you have taken a very conscious decision. That's fine. And that is where you now have to sit and plan things out appropriately, keeping solely your child in mind, not the world. Okay? ಯಾಕೆ ಜಗತ್ತಲ್ಲಿ ಸಾಕಷ್ಟು ಇರ್ಬೋದು, ಬಟ್ ಮಗುವಲ್ಲಿರುವಂಥದ್ದೇನು ಅನ್ನೋದು ನಾನು ಐಡೆಂಟಿಫೈ ಮಾಡಿದ್ರೆ ಅದನ್ನು ಬೆಳೆಸೋದಕ್ಕೆ ನನಗೆ ಅನುಕೂಲ. ಸೊ ವಾಟ್ ಇಸ್ ದ ರೋಲ್ ದ್ಯಾಟ್ ಚೈಲ್ಡ್ ಕ್ಯಾನ್ ಪ್ಲೇ ಇನ್ ಅನ್ನೋದನ್ನ ಮಗು ಆಕ್ಚುಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಆಲ್ ದಟ್ ವಿ ನೀಡ್ ಟು ಡೂ ಇಸ್ ಸಿಂಪಲ್ ಆಗಿ ಹೇಳ್ತೀನಿ. ಐ ಆಫನ್ ಗಿವನ್ ದಿಸ್ ಎಕ್ಸಾಂಪಲ್. ನಿಮ್ಮ ಮನೇಲಿ ಒಂದು ಮಗು ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಹ್ಯಾವಿಂಗ್ ಎ ಪ್ಲಾಂಟ್ ಇನ್ ಯುವರ್ ಹೌಸ್. ಆ ಗಿಡಕ್ಕೆ ಬೇಕಾದಂಥ ಏನು ಪೋಷಣೆ ಏನು ನಮಗೆ ಗೊತ್ತಿದೆಯಾ? ಒಂದು ತುಳಸಿ ಗಿಡಕ್ಕೂ ಒಂದು ರೋಜಾ ಗಿಡಕ್ಕೂ ಬೇಕಾಗುವಂತ ಪೋಷಣೆ ಒಂದೇನಾ? ಇಲ್ಲ. ಹೌದಾ? ಒಂದು ರೋಜಾ ಗಿಡಕ್ಕೂ ಒಂದು ತೆಂಗಿನ ಗಿಡಕ್ಕೂ ಬೇಕಾದ ಪೋಷಣೆ ಒಂದೇನಾ? ಡಿಫರೆಂಟ್. ಸೊ ವಾಟ್ ಇಸ್ ದ ಪ್ಲಾಂಟ್ ದಟ್ ಐ ಹ್ಯಾವ್? ಅಂಡ್ ಬೇಸ್ಡ್ ಆನ್ ದಟ್ ಆಲ್ ದಟ್ ಐ ಹ್ಯಾವ್ ಟು ಡೂ ಇಸ್ ನರ್ಚರ್ ದಟ್. ಹೌದಾ? ಇಟ್ ವಿಲ್ ಗಿವ್ ವಾಟ್ ಎವರ್ ಇಟ್ ಇಸ್ ಸಪೋಸ್ ಟು ಗಿವ್. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ನಮಗೆ ಅವಾಗ ಸೆಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಶೆಡ್ಯೂಲ್, ವಿ ಹ್ಯಾವ್ 2 types of activities. ಓಕೆ, ಒಂದು ನಮ್ಮ ಎಸೆನ್ಷಿಯಲ್ ಆಕ್ಟಿವಿಟೀಸ್. ಎಸೆನ್ಷಿಯಲ್ ಆಕ್ಟಿವಿಟೀಸ್ ಅಂದ್ರೆ like taking bath and all that, routine, sleep, eat, ಹೌದಾ, ರೆಸ್ಟ್. So we have certain essential activities. The others are planned activities. ಅಥವಾ ಒಂದು ರೀತಿಯಲ್ಲಿ ಇಂಟೆಂಡೆಡ್ ಆಕ್ಟಿವಿಟೀಸ್ ಅಂತಾನು ಹೇಳ್ಬೋದು. ನಿದ್ದೆ ಇಲ್ಲದೆ ನಮಗೆ ಸರ್ವೈವ್ ಆಗಕ್ಕೆ ಆಗೋದೇ ಇಲ್ಲ. ಹೌದಾ? ಓದ್ದೆ ಸರ್ವೈವ್ ಆಗ್ಬೋದು? ಸರ್ವೈವ್ ಆಗ್ಬೋದು ಅಲ್ವಾ? ಬಟ್ ವಿ ವಾಂಟ್ ಟು ಇಂಪ್ರೂವ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಐ ವಾಂಟ್ ಟು ಬ್ರಿಂಗ್ ಔಟ್ ಮೈ ಬೆಸ್ಟ್, or we want to bring the best in that child. See, ultimately, the purpose of education is not about literacy. The purpose of education is to help the best, help the individual get the best out of himself or herself. Okay? ನಮ್ಮಲ್ಲಿ ಏನು ನಾವು ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತೀವಿ. ಸೆಲ್ಫ್ ರಿಯಲೈಸೇಷನ್ ಆ ಸ್ಪಿರಿಚುವಲ್ ಟರ್ಮಿನಾಲಜಿ ನಾನು ಹೇಳ್ತಾ ಇಲ್ಲ. ನಾನು ಮಾಡೋ ಕೆಲಸದಲ್ಲಿ ನಾನು ಮಾಡಿದಾಗ ನನಗೆ ಎಷ್ಟು ಸಂತೃಪ್ತಿ ಇದೆ. It is not about the financial status. It is not about what I am doing exactly. It is about how good I feel about what I am. Okay, this is what we need to look into. Okay, then comes few essential skills of life. For example, swimming. One essential skill. ಹೌದಾ? ಇವತ್ತಿನ ಒಂದು ಸಿಚುವೇಶನ್ ಅಲ್ಲಿ ಲರ್ನಿಂಗ್ ಕಂಪ್ಯೂಟರ್, is it an essential skill? yes, it is an essential skill. ಹೌದಾ? ಈ ರೀತಿ ಡ್ರೈವಿಂಗ್ ಇರ್ಬೋದು. ಸೊ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ಎಸೆನ್ಷಿಯಲ್ ಸ್ಕಿಲ್ಸ್ ವಿಚ್ ನೀಡ್ ಟು ಬಿ ಲರ್ನ್ಡ್. ಸೊ ಪೇರೆಂಟ್ಸ್ ಪ್ಲಾನ್ ಮಾಡಬೇಕಾದ್ರೆ ಇಫ್ ಯು ಕ್ಯಾನ್ ಕೀಪ್ ದಿಸ್ ಇನ್ ಮೈಂಡ್, ಇಟ್ ಬಿಕಮ್ಸ್ ಈಸಿಯರ್. ನಾವು ಗಿವನ್ ದ ಡಿಫರೆಂಟ್ ಸ್ಟೇಜಸ್ ಆಫ್ ದಿ ಚೈಲ್ಡ್ಸ್ ಲೈಫ್, ಟಿಪಿಕಲಿ ಬೇಸ್ಡ್ ಆನ್ ದ ಏಜ್, ನಾವು ಏನೇನನ್ನು ಹೇಳ್ಕೊಡ್ಬೋದು ಅನ್ನೋದನ್ನ ಇಲ್ಲಿ ಗಮನಿಸ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ 12 ವರ್ಷದ ಮಕ್ಕಳಿಗೆ ಡ್ರೈವಿಂಗ್ ಕಲಿಸ್ಬೇಕು. ಖಂಡಿತ ಕಲಿಸ್ಬೇಡಿ ಅಂತೀವಿ ಅಲ್ವಾ? ಇಟ್ ಕ್ಯಾನ್ ಬಿ ಡಿಸಾಸ್ಟ್ರಸ್. ಓಕೆ, ಸೊ 8 ವರ್ಷಕ್ಕೆ ಸ್ವಿಮ್ಮಿಂಗ್ ಕಲಿಸ್ಬೋದಾ? ಅದಕ್ಕಿಂತ ಮೊದಲೇನೆ ಕಲಿಸ್ಬೋದು.
ಅಲ್ವಾ? ಸೊ ವಾಟ್ ಐ ಡೂ ಇಸ್ ಐ ವಿಲ್ ಲಿಸ್ಟ್ ಔಟ್ ಥಿಂಗ್ಸ್. ಯಾವ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಎಸೆನ್ಷಿಯಲ್ ಎಷ್ಟು ಟೈಮ್ ಕೊಡಬೇಕು, ಕೊಡಲೇಬೇಕು. ಎಷ್ಟು ಟೈಮ್ ಬೇಕಾಗುತ್ತೆ ಸರಿ ಸುಮಾರು ಎಸೆನ್ಷಿಯಲ್ಗೆ? Sleep itself is 7 hours minimum. Plus rest is 10-11 hours. Okay. I would rather recommend half the day. Okay. Okay? Half the day. ಇಲ್ಲಿ ಹಾಫ್ ದ ಡೇ ಅಂತ ಹೇಳಿದಾಗ ವಿ ಟೇಕ್ ಅಪ್ರಾಕ್ಸಿಮೇಟ್ಲಿ 8 hours for sleep. ಓಕೆ, 8 hours for sleep. ಊಟ ತಿಂಡಿಗೆ ಎಷ್ಟು ಬೇಕಾಗುತ್ತೆ? ತುಂಬ ಜನ ಈ ಏರಿಯಾ ನೆಗ್ಲೆಕ್ಟ್ ಮಾಡ್ತಾರೆ. ಪ್ಲೀಸ್ ಹೆಲ್ಪ್ ಯುವರ್ ಚೈಲ್ಡ್ ಟು ಈಟ್ ಮೈಂಡ್ ಫುಲ್. ಅರ್ಜೆಂಟಲ್ಲಿ ತುಂಬಿಸ್ಕೊಂಡು ನೋಡೋದಲ್ಲ, ಅಟ್ಲೀಸ್ಟ್ 2 ಮೀಲು ಆ ಮಗು ಮೈಂಡ್ಫುಲಿ ತಿನ್ನಬೇಕು, ತಿಂದಿದ್ದನ್ನು ಎಂಜಾಯ್ ಮಾಡಬೇಕು, ತಿಂದಿದ್ದ ಟೇಸ್ಟು ಅದಕ್ಕೆ ಗೊತ್ತಾಗಬೇಕು, ಅಪ್ರಿಷಿಯೇಟ್ ಮಾಡಬೇಕು. ವಿಚ್ ಮೀನ್ಸ್ ಯು ಸ್ಪೆಂಡ್ ಅಟ್ಲೀಸ್ಟ್ 15 to 20 minutes ಫಾರ್ ಎ ಮೀಲ್. ಸ್ಪೆಂಡ್ ಮಾಡ್ತಾರೆ ಅಷ್ಟು? ಹೇಳಿ ಸರ್. No, I will not ask him. It is for the parents to observe and ಹೋಮ್ ಸ್ಕೂಲಿಂಗ್ ಅಲ್ಲಿ that has been the biggest advantage. ಯಾಕಂದ್ರೆ ಡಬ್ಬಿ ಕಟ್ಟೋದಿಲ್ಲ, ಎಲ್ಲ ಬಿಸಿಯಾಗಿ. Okay. Now, this is where can you leverage this as an additional activity is what we always identify. For example, okay, ಅವನು ಸ್ಕೂಲ್ಗೆ ಹೋಗಲ್ಲ, ಹೌದಾ? ನೀವು ಕೆಲಸಕ್ಕೆ ಹೋಗ್ತೀರಾ? I do freelance. You do freelancing, ಹೌದಾ? ಯಜಮಾನ್ರು? He goes for full-time job. He goes for full-time job, ಹೌದಾ? So do you need to eat a meal together every day? Highly recommended. ಯಾಕೆ? Family bond building. ಹೌದಾ? There has to be communication between the members of the family, whether it is 3, whether it is 10, whatever is the number. Can we fix one meal for this family interaction? ಇಲ್ಲಿ ಒಂದು ಮೀಲು ಅಂತ ಹೇಳಿದಾಗ ಆ ಮೀಲಿಗೆ 1 hour ತೆಗೆದಿಡಿತೀವಿ. ಅಟ್ಲೀಸ್ಟ್ 1 hour ಇಟ್ಕೊಳ್ಳಿ. ಊಟ ಮಾಡೋದಕ್ಕೆ 15 ನಿಮಿಷ ಸಾಕು, ಬಟ್ ಆಮೇಲೆ ಕೂತ್ಕೊಂಡು ಹರಟೆ ಹೊಡಿಬೋದಾ? ಇಟ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ನೋಟ್ಸ್ ಫಾರ್ ದ ಡೇ which automatically improves the communication skills. Number 1, more than that, it sets a very strong emotional foundation for the family. Okay? So, 1 hour alli hoyta 9 ಗಂಟೆ, ಹೌದಾ? Then of course they have to ablutions, ಬೆಳಗ್ಗೆ ಬ್ರಷ್ ಮಾಡಿ ವಾಶ್ರೂಮ್ ಹೋಗೋದು, ಸ್ನಾನ ಮಾಡೋದು, ಹೌದಾ? ಎಷ್ಟು ಟೈಮ್ ಬೇಕು? half an hour. Correct? Okay. Grooming. Can you think of that? Many times we groom. Okay. Minimum 10 hours al hogutte. Okay. Then 2 more hours you have, which is kept as spare. Okay. Next, 12 hour scheduled activity. Scheduled activity ಅಥವಾ regimented activity ಏನಿರಬೇಕು? As a human being, I need to inculcate certain discipline in my life. Discipline ಇಲ್ಲದೆ ಜೀವನ ಮಾಡೋಕ್ಕಾಗತ್ತಾ? Very difficult. Now this discipline, ತುಂಬಾ ಕಡೆ confusion ಏನಂತ ಹೇಳಿದ್ರೆ, discipline is actually forcing children to do certain things at certain time. That is not discipline actually. According to me, yes, you give them a set of activities and you actually make the child to fix. ಇಂಥ ಟೈಮಲ್ಲಿ ಇದು ಮಾಡ್ತೀನಿ, ಇಂಥ ಟೈಮಲ್ಲಿ ಇದು ಮಾಡ್ತೀನಿ. And you also give that flexibility to be, able to juggle that. ತುಂಬ ಕಡೆ ನಾವೇನು ಮಾಡ್ತೀವಿ? Regimented ಮಾಡ್ತೀವಿ. Okay. When this happens, you don't allow, see it is now more like conditioning the mind ಅಂತ. Okay. ಏನು ರೆಜಿಮೆಂಟೆಡ್ ಆಕ್ಟಿವಿಟಿ ಇದೆ, ಇದು ಒಂದು ರೀತಿಯಲ್ಲಿ ಇಟ್ ಇಸ್ ಕಂಡೀಷನಿಂಗ್ ಅವರ್ ಮೈಂಡ್. ಕಂಡೀಷನಿಂಗ್ ಅಂದರೆ ಹೇಗೆ ಹೇಳ್ತೀನಿ ನಿಮಗೆ, ಎಸ್ಪೆಷಲಿ ಈ ಪಬ್ಲಿಕ್ ಸೆಕ್ಟರು, ಕೆಲವೊಂದು ಸೆಕ್ಟರಲ್ಲಿ ವರ್ಕ್ ಮಾಡೋರಿಗೆ 1 ಗಂಟೆಗೆ ಕರೆಕ್ಟಾಗಿ ಹಸಿವಾಗುತ್ತೆ. ಅಬ್ಸರ್ವ್ ಮಾಡಿದ್ದೀನಿ, ಹೌದಾ? 11 ಗಂಟೆ ಕಾಫಿ ಕುಡಿದಿದ್ರೆ ಏನೋ ಒಂದು ತಳಮಳ ಆಗೋದಕ್ಕೆ ಶುರುವಾಗುತ್ತೆ. ಏನಾಗಿದೆ ಇವಾಗ? ಇಟ್ ಇಸ್ ಕಂಡೀಷನಿಂಗ್ ಅಲ್ವಾ? It is not actually a discipline.
ಓಕೆ, ಡಿಸಿಪ್ಲಿನ್ ಅಂತ ಹೇಳಿದಾಗ ಐ ನೀಡ್ ಟು ಹ್ಯಾವ್ ದಟ್ ಫ್ಲೆಕ್ಸಿಬಿಲಿಟಿ. ಹಸುವಾಗಿದ್ದಕ್ಕೆ ತಿನ್ನೋದಿಲ್ಲ ನಾವು, ಟೈಮ್ ಆಗಿದ್ದಕ್ಕೆ ತಿಂತೀವಿ. Now we got the difference? Regimenting and non-regimented activities, at the same time maintaining this. And of course, when the child is at home, you have this freedom. ನಾನು ಏನೋ ಕೆಲಸ ಮಾಡ್ತಾ ಇದ್ದೀನಿ, ಓಕೆ, and I would like to probably finish the job on hand. ಗಂಟೆ ಒಂದಾಯ್ತು, ನನ್ನ ನಾರ್ಮಲ್ ಊಟದ ಟೈಮ್ 1 hour, 1 o'clock. ಬಟ್ ಸಿನ್ಸ್ ಐ ಆಮ್ ಆನ್ ದಿಸ್ ಜಾಬ್, ನಾನು ನೆಕ್ಸ್ಟ್ ಆಕ್ಟಿವಿಟಿಯನ್ನು ಪೋಸ್ಟ್ಪೋನ್ ಮಾಡಿ ಈ 1 hour ಅಲ್ಲಿ ಎಕ್ಸ್ಟೆಂಡ್ ಮಾಡಬಹುದು. ಹೌದಾ? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಆಕ್ಚುಲಿ, ನೌ ದಿಸ್ ಹ್ಯಾಸ್ ಟು ಕಮ್ ಇಂಟರ್ನಲ್. ಥಿಂಗ್ ಇಸ್, ಎಸ್ ವಿ ನೀಡ್ ಟು ಅಲೌ ದಟ್ ಫ್ರೀಡಮ್. ನಾವೇನು ಟೈಮ್ ಟೇಬಲ್ ಅಂತ ಹಾಕ್ತೀವಿ, ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಆ ಮಕ್ಕಳು ಕಲ್ತ್ಕೋತಾರೆ ಯಾವ ರೀತಿ ಮಾಡೋದು. ಸಿ, ಡಿಸಿಪ್ಲಿನ್ ಇಸ್ ಆಲ್ ಅಬೌಟ್ ಸೆಲ್ಫ್ ಡ್ರಿವನ್, ನಾಟ್ ಡ್ರಿವನ್ ಬೈ ಅದರ್ಸ್. ಓಕೆ, ಸೊ ಇಲ್ಲಿ ಆಕ್ಟಿವಿಟೀಸ್ ಅಲ್ಲೂ ಅಷ್ಟೇನೆ ರೆಜಿಮೆಂಟೆಡ್ ಅಂಡ್ ನಾನ್ ರೆಜಿಮೆಂಟೆಡ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, 2 hour ಓದಬೇಕು, ಯು ಹ್ಯಾವ್ ಎ ಟ್ಯೂಟರ್ ಕಮಿಂಗ್ ಹೋಮ್. ಓಕೆ, ಆ 2 hour ನೀವು ಸ್ಪೇರ್ ಮಾಡೋಕ್ಕಾಗಲ್ಲ. ಹೌದಾ? This is a regimented activity. I will also study for 2 hours separately. Okay. ಈ 2 hour ಸ್ಟಡಿ ಏನಿದೆ ನಂದು, I can choose to study when I want it. ನಾನು 6 ರಿಂದ 7 ಒಂದು ಸ್ಲಾಟ್, 9 ರಿಂದ 10 ಒಂದು ಸ್ಲಾಟ್, ಇಲ್ಲ ಬೆಳಗ್ಗೆ 1 hour, ಸಾಯಂಕಾಲ 1 hour. You got this now? Okay. Fixed, not fully fixed. ಬಟ್ ಈ ಟೈಮಲ್ಲಿ ಇದು ನನ್ನ ಓದಿನ ಟೈಮ್, ಅದನ್ನು ನಾವು ಫಿಕ್ಸ್ ಮಾಡ್ಕೊಳ್ತೀವಿ. 3ನೇ, ಆಟಕ್ಕೆ ಬಂದಾಗಲೂ ಕೂಡ, ಓಕೆ, ದೇರ್ ಆರ್ ಗೇಮ್ಸ್ ವಿಚ್ ರಿಕ್ವೈರ್ ಸರ್ಟನ್ ಡಿಸಿಪ್ಲಿನ್. ಕ್ರಿಕೆಟ್ ಕೋಚಿಂಗ್, ಇಟ್ ಈಸ್ ಅ ರೆಜಿಮೆಂಟೆಡ್ ಡಿಸಿಪ್ಲಿನ್ ಆಕ್ಟಿವಿಟಿ. ಓಕೆ, ಅದೇ ರೋಡ್ ಸೈಡ್ ಬಾಕಿ ಮಕ್ಕಳ ಜೊತೆ ಕ್ರಿಕೆಟ್ ಆಡೋದು, ಆಡಬೇಕು. ಎಕ್ಸಾಕ್ಟ್ಲಿ. ಇಲ್ಲಿ ಆಟದ ಸ್ಕಿಲ್ಗಿಂತ ಜಾಸ್ತಿ ಮಗು ಕಲಿಯೋದು ಬೇರೆ ವಿಚಾರ. ಏನು? ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ, ಬೇರೆ ಮಕ್ಕಳ ಜೊತೆ ನೆಟ್ವರ್ಕಿಂಗು. ಹೌದಾ? ಸೊ ಯು ಡೆವಲಪ್ ಯುವರ್ ಸೋಷಿಯಲ್ ಸ್ಕಿಲ್ಸ್, ಯು ಡೆವಲಪ್ ಯುವರ್ ಲೀಡರ್ಶಿಪ್ ಸ್ಕಿಲ್ಸ್, ಯು ಡೆವಲಪ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೈ ಇನ್ವಾಲ್ವಿಂಗ್ ಇನ್ ದೀಸ್ ನಾನ್ ರೆಜಿಮೆಂಟೆಡ್ ಆಕ್ಟಿವಿಟೀಸ್. ಯಾಕಂದ್ರೆ ತುಂಬಾ ಕಡೆ ನೋಡ್ತೀವಿ ನಾವು, ಬೆಳಗ್ಗೆ ಟ್ಯೂಷನ್ನು, ಸ್ಕೂಲು, ಮತ್ತೆ ಬಂದ ತಕ್ಷಣ ಡಾನ್ಸ್ ಕ್ಲಾಸು, ಆ ಕ್ಲಾಸು, ಈ ಕ್ಲಾಸು, ಮತ್ತೆ ಬೇಕಿದ್ರೆ ಟ್ಯೂಷನ್, ಇಲ್ಲಾಂದ್ರೆ ಟ್ಯೂಷನ್ ಇಲ್ಲ, ಮನೆಗೆ ಬಂದ ತಕ್ಷಣ ಹೋಮ್ವರ್ಕ್ ಮಾಡಬೇಕು, ಬೆಳಗ್ಗಿಂದ ಸಾಯಂಕಾಲದವರೆಗೆ ಫುಲ್ ಟೈಟ್ ಶೆಡ್ಯೂಲ್. ನೋ, ಪ್ಲೀಸ್ ಡೋಂಟ್ ಕೀಪ್ ಶೆಡ್ಯೂಲ್ಸ್ ಲೈಕ್ ದಟ್. ತುಂಬಾ ಶೆಡ್ಯೂಲ್ ಕೊಡಬಾರ್ದು. ಮಕ್ಕಳಿಗೆ ಫ್ರೀ ಆಗಿ ಯೋಚನೆ ಮಾಡೋದಕ್ಕೆ ಇದೇ ಆ 2 hour ನಾನು ಹೇಳಿದ್ದು. 12 ಗಂಟೆ ಏನು ಕೊಟ್ಟೆ, 10 ಗಂಟೆ ನಿಮಗೆ ಆಕ್ಟಿವಿಟಿ ಇದೆ. ಓಕೆ, ಇನ್ನು 2 ಗಂಟೆ ಏನಿದೆ, ದಟ್ ಈಸ್ ಫಾರ್ the child to decide what it wants to do. They want to sleep, let them sleep, no problem. They want to watch something, let them do that. Okay, they just want to go cycling ಮಾಡ್ಕೊಂಡು ಬರಬೇಕು ನನಗೆ, go. And that they don't have to do every day. Okay, ಒಂದೊಂದು ದಿವಸ ಒಂದೊಂದು ಆಕ್ಟಿವಿಟಿ ಬೇಕಿರೋ ಮಗು ಇನ್ವಾಲ್ವ್ ಆಗಬಹುದು. Whatever they feel like. Absolutely. Which gives a lot of scope for the child to explore the world, explore its own interest. ಎಷ್ಟೋ ಕಡೆ ನಾವು ಇಲ್ಲಿ ನೋಡಿದಾಗ ಏನಾಗುತ್ತೆ, ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಮಗು ಹೆಚ್ಚು ರಿಪೀಟೆಡ್ ಆಗಿ ಮಾಡುತ್ತೆ.